ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಪೆಸರಟ್ಟು ದೋಸೆ ಅಥವಾ ಹೆಸರು ಕಾಳು ದೋಸೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ 1 ಗ್ಲಾಸಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ಒಂದಕ್ಕೆ ಅರ್ಧ ಗ್ಲಾಸಷ್ಟು ಅಕ್ಕಿ ಆಗುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನು ತೊಗೊಳ್ಬೇಕಾಗುತ್ತೆ. ಇದು ಎಲ್ಲವನ್ನು ಚೆನ್ನಾಗಿ ತೊಳಿಬೇಕು. ಅಥವಾ ಒಂದು ವೇಳೆ ಕಾಳಲ್ಲಿ ಕಲ್ಲು ಬರ್ತಾ ಇರುತ್ತೆ, ಹಾಗಾಗಿ ಅದನ್ನು ಗಾಳಿಸ್ಬಿಟ್ಟು ಚೆನ್ನಾಗಿ ತೊಳೆದು ತೊಗೊಳ್ಬೇಕು. ಇದನ್ನು ರಾತ್ರಿ ನೆನೆ ಹಾಕಬೇಕಾಗುತ್ತೆ. ನೋಡಿ, ಬೆಳಗ್ಗೆ ಇದು ನೆಂದ ಮೇಲೆ ಈ ರೀತಿ ಕಾಣಿಸುತ್ತೆ. ಈಗ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಒಂದು ಜಾಡಿ ತೊಗೊಳ್ಬೇಕು, ಅದರಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಕರಿಬೇವು, ಅಲ್ಲ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಲೇ ಹೇಳ್ಬೋದು, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ. ಈಗ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಪೆಸರಟ್ಟು ದೋಸೆ ಅಥವಾ ಹೆಸರು ಕಾಳಿನ ದೋಸೆ ಹಿಟ್ಟು ಅಂತಲೇ ಹೇಳ್ಬೋದು. ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ರೆಡಿಯಾಗಿದೆ ದೋಸೆ ಹಿಟ್ಟು. ಹದನೂ ಸಿಕ್ಕಿದೆ. ಈಗ ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಯಾವ ಚಟ್ನಿ ಅಂದರೆ ಈರುಳ್ಳಿ ಚಟ್ನಿ ಮಾಡೋಣ. ಇದಕ್ಕೆ ಮೊದಲಿಗೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಆ ಎಣ್ಣೆ ಕಾದಿದ ಮೇಲೆ ಕಡಲೆಬೇಳೆ 1 ಸ್ಪೂನಷ್ಟು, ಕಂದು ಬಣ್ಣ ಸ್ವಲ್ಪ ಹುರ್ಕೊಳ್ಬೇಕು ಬರೋವರೆಗೂ. ನಂತರ ಉದ್ದಿನಬೇಳೆ, ನಂತರ ಈರುಳ್ಳಿನ ಹಾಕೋಬೇಕು. ಕೆಂಪು ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿಣ, ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಕರಿಬೇವು, ನಂತರ ಅದು ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಹುಣಸೆಹಣ್ಣನ್ನು ಹಾಕಬೇಕು. ಅದನ್ನು ರುಬ್ಕೊಂಡ್ಮೇಲೆ ನಂತರ ಮತ್ತೆ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ಸಾಸಿವೆ ಜೀರಿಗೆ ಹಾಕಬೇಕು. ಅದು ಸಿಡಿದ ಮೇಲೆ ಉದ್ದಿನಬೇಳೆ, ಸ್ವಲ್ಪ ಕಂದು ಬಣ್ಣ ಬರಲಿ. ನಂತರ ಕರಿಬೇವು. ಈಗ ಒಗ್ಗರಣೆ ರೆಡಿ ಆಯಿತು. ಈ ಕಡೆ ಚಟ್ನಿನ ಸ್ವಲ್ಪ ರುಬ್ಬಿದ್ದೀನಿ. ಇದು ಕೊತ್ತಂಬರಿ ಪೇಸ್ಟ್ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ರುಬ್ಬಿ ತಿರ್ಸ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಇದು ಗಟ್ಟಿ ಇದೆ ಅಂತಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿದರೆ ಸರಿ ಹೋಗುತ್ತೆ. ಉಪ್ಪು ಕೂಡ ಈಗಲೇ ನೋಡ್ಕೋಬೇಕು ಟೇಸ್ಟ್ಗೆ. ನೋಡಿ, ಇವಾಗ ಈರುಳ್ಳಿ ಚಟ್ನಿ ರೆಡಿ ಆಯಿತು. ನಂತರ ದೋಸೆ ಹಾಕ್ಕೊಳ್ಬೇಕೀಗ. ಈಗ ಹೆಂಚು ಕಾದಿದೆ, ದೋಸೆನ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕ್ತಾಯಿದ್ದೀನಿ. ತುಪ್ಪ ಆದರೂ ಹಾಕ್ಕೋಬೋದು ಅಥವಾ ಎಣ್ಣೆನಾದರೂ ಹಾಕ್ಕೊಳ್ಬಹುದು.
ಈರುಳ್ಳಿ ಚಟ್ನಿ ಜೊತೆ ನಾನು ಶೇಂಗಾ ಚಟ್ನಿನೂ ಮಾಡಿದ್ದೆ. ಆ ಒಂದು ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಿಸಿ ಬಿಸಿಯಾದ ಗರಿ ಗರಿಯಾದಂತಹ ಹೆಸರಿಟ್ಟು ದೋಸೆ ರೆಡಿ ಆಯಿತು. ಗರಿ ಗರಿಯಾದಂತಹ ಪೆಸರಟ್ಟು ದೋಸೆ ಈರುಳ್ಳಿ ಚಟ್ನಿಯೊಂದಿಗೆ ರೆಡಿ ಆಯಿತು.